ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಈ ವ್ಲಾಗ್ನಲ್ಲಿ ಕನಕಪುರದ ಹತ್ರ ಇರುವಂತಹ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ನಾನು ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿವ್ರಂತೆ. ಹೇಳಬೇಕಂತಂದರೆ ಈ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಬೆಳಗ್ಗೆ 9 ಗಂಟೆಯಲ್ಲಿ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಸರಿ, ಅಲ್ಲೊಂದು ಸ್ಟಾಪ್ ಕೊಡ್ತಾ ಹಾಗೆ ನನ್ನ ಮಗಳು ಅದು ಇದು ಕೊಡಿಸು ಅಂತ ಹೇಳ್ತಿದ್ರು. ಸೊ ಅವ್ರಿಗೊಂದು ಸ್ಟಾಪ್ ಕೊಡ್ತಾ ಹಾಗೆ ನಾವು ಟೀ ಎಲ್ಲ ಕೊಟ್ಕೊಂಡು ಹೊರಟ್ವಿ. ಇನ್ನು ಆ ದೇವಸ್ಥಾನದ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಓಕೆ, ಪರವಾಗಿಲ್ಲ. 5 ವರ್ಷದ ಹಿಂದೆ ನಾವು ಹೋಗಿದ್ದು, ಅದನ್ನು ನೋಡಿದ್ರೆ ಈಗ ಎಷ್ಟು ಬೆಟರ್ ಅಂತ ಅನಿಸ್ತಿದೆ. ಆವಾಗ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು. ಅಂದರೆ ತುಂಬ ಜನ ಆ್ಯಕ್ಚುಲಿ ಪ್ರತಿ ಅಮಾವಾಸ್ಯೆ ದಿನ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಕಡಿಮೆ ಇದ್ದರು ಜನ. ಸುಮಾರು ಹರಕೆಗಳು ಕೂಡ ಇತ್ತು. ಹಾಗೆ ತೀರಿಸ್ಕೊಂಡು ಹಾಗೆ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಇನ್ನು ಈ ದೇವ್ರ ದರ್ಶನ ಮಾಡಿಕೊಂಡು ನಾವು ಅದಕ್ಕಿಂತ ಮುಂಚೆ ಹಣ್ಣು ಕಾಯೆಲ್ಲ ತೊಗೋಬೇಕಲ್ವ. ಸೊ ಅಲ್ಲೇ ಒಂದು ಶಾಪ್ ಇತ್ತು, ಅಲ್ಲೇ ಹೋಗಿ ಹಣ್ಣು ಕಾಯೆಲ್ಲ ತೊಗೊಂಡು ನಾವು ಪೂಜೆ ಮಾಡೋಣ ಅಂತ ಹೊರಟ್ವಿ. ಇನ್ನು ಇಲ್ಲಿ ಒಬ್ಬರು ಗೀತಾ ಅಂತ ನಮಗೆ ಪರಿಚಯ ಆದರು. ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿದ್ರು. ದೇವ್ರ ವಿಶೇಷತೆ ಬಗ್ಗೆ ಕೂಡ ಹೆಚ್ಚಿನ ರೀತಿಯಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ನಾನು ನಿಮ್ಗೆ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. ಇನ್ನು ಈ ದೇವಾಲಯದ ಬಗ್ಗೆ ಹೇಳಬೇಕಂತಂದರೆ ಸುತ್ತಮುತ್ತ ಗುಡ್ಡಗಳೆಲ್ಲ ಇದೆ. ಹಾಗೆ ಇದು ತುಂಬ ನಂಬಿಕೆ ಇರುವಂತಹ ದೇವಿ ಅಂತಲೂ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ಪ್ರತಿ ಅಮಾವಾಸ್ಯೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಹಾಗೆ ಈ ದೇವಾಲಯಕ್ಕೆ ಬಂದು ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುವಂಥ ಬೇಡ್ಕೊಳ್ಳೋದಲ್ಲದೆ, ಅಂದರೆ ಎಷ್ಟೋ ಜನಕ್ಕೆ ಭಕ್ತರುಗಳಿಗೆ ಏನಂತ ಮನಸ್ಸಲ್ಲಿ ಬೇಡಿಕೆ ಇಟ್ಟಿದ್ದಾರೋ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಈ ತಾಯಿ. ಹಾಗೆ ದೇವಿ ದರ್ಶನ ಮಾಡೋದ್ರ ಜೊತೆಗೆ ದೃಷ್ಟಿ ಪರಿಹಾರ ಅಂತ ಕೂಡ ಇಲ್ಲಿ ಮಾಡಲಾಗುತ್ತೆ. ಅಂದರೆ ತಡೆ ಹೊಡೆಯೋದು ಅಂತ. ಇನ್ನು ಆ ತಡೆ ಹೊಡೆಯೋದಾಗಿರ್ಬೋದು, ಹಾಗೆ ಯಂತ್ರ ತಾಯ್ತಗಳನ್ನ ಕಟ್ಟಿಸ್ಕೊಳ್ಳೋದಾಗಿರ್ಬೋದು ಇಲ್ಲಿನ ವಿಶೇಷತೆ ಅಂತ ಹೇಳ್ಬೋದು. ಪ್ರತಿ ಅಮಾವಾಸ್ಯೆ ಪೌರ್ಣಮಿ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಬರ್ತಾರೆ. ಹಾಗೆ ಆ ದೇವಿಯ ದರ್ಶನ ಮಾಡೋದಲ್ಲದೆ ಆ ದೇವರು ತುಂಬ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಕೇಳ್ಕೊಂಡಿರುವಂತಹದ್ದು ಎಲ್ಲ ಕೋರಿಕೆಗಳನ್ನ ಈಡೇರಿಸಿದ್ದಾರೆ ಅಂತ ನಾವು ಸುಮಾರು ಜನದ ಹತ್ರ ನಾವು ಕೂಡ ಹೋಗಿ ದರ್ಶನ ಮಾಡೋಣ ಅಂತ ಹೊರಟಿದ್ದು. ಇನ್ನು ನಾವು ಈ ದೇವ್ರ ದರ್ಶನ ಮಾಡಿದ್ದಲ್ಲದೆ ಅಲ್ಲಿ ತುಂಬ ವಿಶೇಷತೆ ಅಂತಂತಂದರೆ ಮಕ್ಕಳುಗಳು ಹೆದರ್ಕೊಳ್ಳೋದಾಗಿರ್ಬೋದು, ಬೆಚ್ಚೋದಾಗಿರ್ಬೋದು ಇದೆಲ್ಲ ಮಾಡ್ತಾರೆ. ಹಾಗೆಯೇ ಮನೆಗೆ ದೃಷ್ಟಿ ದೋಷಗಳಾಗಿರ್ಬೋದು ಈ ಥರ, ಮತ್ತು ಕೆಟ್ಟ ಕಣ್ಣು ಅದು ಇದು ಅಂತ ಹೇಳ್ತಾರಲ್ವ. ಸೊ ಅದರದ್ದು ಎಲ್ಲ ತಾಯ್ತಗಳಾಗಿರ್ಬೋದು ಅಲ್ಲೇ ದೇವ್ರ ದರ್ಶನ ಮಾಡಿಕೊಂಡು ನಾವೇನು ಮಾಡಿದ್ವಿ, ಆ ಸನ್ನಿಧಾನದಲ್ಲೇ ತಾಯ್ತ ಎಲ್ಲ ಕಟ್ತಾರೆ. ಅಲ್ಲಿ ಹೋಗಿ ಎಲ್ಲರೂ ಪ್ರತಿಯೊಬ್ಬರೂ, ನಾನು ಚಿಕ್ಕವಳು ಹಾಗೆ ನನ್ನ ಹಸ್ಬೆಂಡು 3 ಜನನೂ ತಾಯ್ತ ಕಟ್ಟಿಸ್ಕೊಂಡ್ವಿ. ದೊಡ್ಡವಳು ಬರಲಿಲ್ಲ, ಏನೋ ಸ್ಕೂಲಲ್ಲಿ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಅವಳಿಗೂ ಕೂಡ ನಾವು ಒಂದು ತಾಯ್ತನ ತೊಗೊಂಡ್ವಿ. ನೀವು ಕೂಡ ಅಷ್ಟೇ ಏನಾದರೂ ದೃಷ್ಟಿ ದೋಷಗಳಾಗಿರ್ಬೋದು, ಏನಾದರೂ ನಿಮ್ಮ ಮನಸ್ಸಲ್ಲಿ ಬೇಡಿಕೆಗಳಾಗಿರ್ಬೋದು, ಏನೇ ಇದ್ರೂ ಕೂಡ ಈ ಸನ್ನಿಧಾನಕ್ಕೆ ಬನ್ನಿ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಹಾಗೆಯೇ ಇಲ್ಲಿ ದೇವಸ್ಥಾನದ ಒಳಗೆ ಒಂದು ದೊಡ್ಡ ಮೂರ್ತಿ ಕೂಡ ಇದೆ, ಕಬ್ಬಾಳಮ್ಮಂದು. ತುಂಬ ಚೆನ್ನಾಗಿದೆ. ಇಲ್ಲಿ ಅಷ್ಟು ಬೆಳಕಿನ ವ್ಯವಸ್ಥೆ ಇರಲಿಲ್ಲ, ಅಂತಂದರೆ ಲೈಟೆಲ್ಲ ಫೆಸಿಲಿಟಿ ಅಷ್ಟಿರಲಿಲ್ಲ. ಹಾಗಾಗಿ ಸ್ವಲ್ಪ ಬ್ಲರ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಈ ದೇವ್ರ ಬಗ್ಗೆ ಹೇಳಬೇಕಂತಂದರೆ ಏನೂ ಮಾತು ಬರ್ತಾಯಿಲ್ಲ. ಅಂತಂದರೆ ಅಷ್ಟು ಪವರ್ಫುಲ್ಲು. ಸುತ್ತಮುತ್ತ ಇರುವಂತಹ ಗ್ರಾಮದಲ್ಲಿರುವಂಥ ಜನರು ಇಲ್ಲಿ ಬಂದು ಈ ದೇವ್ರದ ದರ್ಶನ ಮಾಡ್ತಾರೆ. ಪ್ರತಿ ಅಮಾವಾಸ್ಯೆ ಪೌರ್ಣಮಿ ದಿನ ಇಲ್ಲಿ ಕಾಲಿಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ತುಂಬ ಜನ ಇರ್ತಾರೆ. ನಿಮಗೆ ಫ್ರೀ ಆದಾಗ, ಅಂತಂದರೆ ಸ್ಯಾಟರ್ಡೆ ಸಂಡೇ ಆಗಿರ್ಬೋದು, ಆ ದಿನ ಸ್ವಲ್ಪ ಜನಗಳು ಕಡಿಮೆ ಇರ್ತಾರೆ. ಸೊ ಆವಾಗ ಬಂದು ನೀವು ದರ್ಶನ ಮಾಡ್ಬೋದು. ಇನ್ನು ನಿಮಗೆ ನಾನು ಹೇಳಿದಾಗೆ ದೃಷ್ಟಿದೋಷ ಅಂತ ಹೇಳಿದ್ನಲ್ವ, ಸೊ ಆವತ್ತಿನ ದಿನ ಬಂದು, ಅಂದರೆ ಅಮಾವಾಸ್ಯೆ ಪೌರ್ಣಮಿ ದಿನ ಬಂದು ನೀವು ದೃಷ್ಟಿದೋಷ ತೆಗೆಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇಲ್ಲಿ ಪರಿಹಾರ ಆಗುತ್ತೆ. ಹಾಗೆ ನಾವು ಕೂಡ ಇಲ್ಲಿ ತಡೆ ಹೊಡೆಯೋದು ಅಂತ ಹೇಳ್ತಾರಲ್ಲ, ಸೊ ಅದನ್ನು ಕೂಡ ನಾವು ಮಾಡಿಸ್ಕೊಂಡ್ವಿ. ಇಲ್ಲಿ ಶೂಟ್ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇಷ್ಟೇ ನಾನು ಮಾಡಿಸ್ಕೊಂಡಿದ್ದು. ಆದರೆ ಇಲ್ಲಿ ದುಡ್ಡು ತುಂಬ, ಏನಂತಂದರೆ ಈ ತಾಯ್ತಕ್ಕೂ ಅಷ್ಟೇ, ಎಲ್ಲದಕ್ಕೂ ಗೊತ್ತಲ್ಲ ದೇವಸ್ಥಾನದಲ್ಲಿ ಅದನ್ನೆಲ್ಲ ಲೆಕ್ಕ ಹಾಕಬಾರ್ದು, ಹೌದು. ಬಟ್ ವ್ಯವಸ್ಥೆ ಸ್ವಲ್ಪ ಇನ್ನೂ ಒಳ್ಳೆ ರೀತಿಯಲ್ಲಿದ್ದಿದೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಹಾಗೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಈ ದೇವ್ರಿಗೆ ಬ್ಯಾಲ್ದಣ್ಣು ಅಂತ ಬರುತ್ತೆ. ಈ ರಾಮನವಮಿ ದಿನ ಈ ಪಾನಕ ಮಾಡ್ತಾರೆ. ಸೊ ಈ ದೇವ್ರಿಗೆ ತುಂಬಾ ಇಷ್ಟ.
ಈ ದೇವ್ರಿಗೆ ಏನು ಮಾಡಬೇಕಂತಂದರೆ 2 ಬ್ಯಾಲ್ದಣ್ಣು ತೊಗೊಂಡು ಅದಕ್ಕೆ ಅಂದರೆ ದೇವಸ್ಥಾನದ ಮುಂಭಾಗ ನಿಂತು ದೇವ್ರಿಗೆ ದೃಷ್ಟಿ ತೋರಿಸ್ಬಿಟ್ಟು ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಬೆಳಗ್ಬಿಟ್ಟು ನಮಗೆ ಇಷ್ಟಾರ್ಥಗಳನ್ನ ಏನಿದೆ ಅದನ್ನು ನೆರವೇರಿಸ್ಕೊಡಮ್ಮ ಅಂತ ಹೇಳಿ 2 ಬ್ಯಾಲ್ದಣ್ಣ ಅಲ್ಲೇ ಇರುವಂತಹ ಜಾಗದಲ್ಲಿ ಹೊಡಿಬೇಕಾಗತ್ತೆ. ಸುಮಾರು ಜನ ಅಲ್ಲಿ ಬಂದಿದ್ದರು. ನಮಗೂ ಇದು ಗೊತ್ತಿರಲಿಲ್ಲ. ಇದೇ ಮೊದಲ ಬಾರಿ ಈ ವಿಶೇಷತೆ ಬಗ್ಗೆ ನಾವು ತಿಳ್ಕೊಂಡಿದ್ದು. ಹಾಗಾಗಿ ನಾವು ಬಂದ್ವಿ. ಆಂಟಿ ಹೇಳಿದಾಗೇ 2 ಬ್ಯಾಲ್ದಣ್ಣು ತೊಗೊಂಡು ಅಲ್ಲಿ ಸುಮಾರು ಜನ ಮಾಡ್ತಾಯಿದ್ರು. ಅವ್ರು ನೋಡಿಕೊಂಡು ಸರಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಏನಿದ್ರ ವಿಶೇಷತೆ ಅಂತಂದರೆ, ಇವಾಗ ನಾವು ಮನಸ್ಸಲ್ಲಿ ಏನಂತ ಅಂದ್ಕೊಂಡಿರ್ತೀವೋ ಅದು ನೆರವೇರಿದ ಮೇಲೆ 11, 22 ಈ ರೀತಿ ಬ್ಯಾಲ್ದಣ್ಣ ತೊಗೊಂಡು ಇಲ್ಲಿ ಹೊಡೆಯೋದು, ಹರಕೆ ತೀರಿಸ್ಬೇಕು. ಆಗ್ತಿದ್ದ ಹಾಗೇ ಅದ್ರ ಮಾರನೇ ದಿನ ಅಥವಾ ಒಂದು ವಾರ ಬಿಟ್ಟು ನಿಮ್ಮ ಅನುಕೂಲ ನೋಡಿಕೊಂಡು ಬಂದು ಇಲ್ಲಿ ಹರಕೆ ತೀರಿಸ್ಬೇಕು. ಸೊ ಹಾಗೆ ನಾವು ಕೂಡ ಅವ್ರಿಗೆ ಬೇರೆಯವರು ಏನು ಮಾಡ್ತಿದ್ದಾರೆ ಅದನ್ನೆಲ್ಲ ನಾವು ನೋಡಿಕೊಂಡು ಮಾಡಿದ್ವಿ. ನೋಡ್ತಾ ಇರ್ಬೋದು, ಆಚೆ ಒಂದು ಅಂದರೆ ಕಬಾಳಮ್ಮ ದೇವ್ರದ್ದು ಫೋಟೋ ಇದೆ. ಸೊ ಆ ದೇವ್ರ ಮುಂದೆ ಬಂದು ಗಂಧದ ಕಡ್ಡಿ ಎಲ್ಲ ಬೆಳಗಿ ಬ್ಯಾಲ್ದಣ್ಣ ದೇವ್ರಿಗೆ ನೀಳಿಸಿ ನಾವು ಅದನ್ನು ಅದೇ ಜಾಗ ಅಂದರೆ ಪಕ್ಕದಲ್ಲೇ ಒಂದು ಜಾಗದ ವ್ಯವಸ್ಥೆ ಇದೆ ಹೊಡೆಯೋದು, ಅಲ್ಲಿಗೆ ಬಂದು ಹೊಡೆದು ಅದು ಏನಂತಂದರೆ ನಾವು ಅಂದ್ಕೊಂಡಿದ್ದು ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡೋ ಅಂಥದ್ದು. ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಂದರೆ ನಾವು 5 ವರ್ಷದ ಹಿಂದೆ ಬಂದಿದ್ದು, ನಮಗೆ ಇದೆಲ್ಲ ಗೊತ್ತಿರಲಿಲ್ಲ. ಆ್ಯಂಡ್ ಇದು ಹೊಸದಾಗಿ ಮಾಡ್ತಾಯಿದ್ರು. ಸರಿ ನಾವು ಮಾಡುವ ಅಂತ ಅಂದ್ಬಿಟ್ಟು ಮಾಡಿದ್ವಿ. ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಬ್ಬರೂ ಬಂದು ಅವ್ರ ಇಷ್ಟಾರ್ಥಗಳು ನೆರವೇರಲಿ ಅಂತ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಮಧು ಕೂಡ ಮಾಡ್ತಾಯಿದ್ದಾರೆ. ಗೊತ್ತಲ್ಲ ಸಂಸಾರ ಅಂದರೆ ಏನು, ಫ್ಯಾಮಿಲಿ ಅಂತಂದರೆ ಸುಮಾರು ಅದು ಇದು ತಲೆ ಬಿಸಿಗಳಿರುತ್ತೆ. ಹಾಗೆ ನಮಗೂ ಕೂಡ ಸ್ವಲ್ಪ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಒಳ್ಳೇದಾಗ್ಲಪ್ಪ ಅಂತ ಅಂದ್ಬಿಟ್ಟು ನಾವು ಕೂಡ ಕೇಳಿಕೊಂಡು ಎಲ್ಲ ಬಂದು ಪೂಜೆ ಮಾಡಿಕೊಂಡು ನಾವು ಕೂಡ ಹರಕೆ ಇಟ್ಕೊಂಡಿದ್ದೀವಿ. ಎಲ್ಲ ಒಳ್ಳೇದಾದರೆ ಅದು ಮಾರನೇ ದಿನ ಅಥವಾ ಒಂದು ವಾರ ಬಿಟ್ಟು ಬಂದು ನಾನು ನಿಮ್ಮ ಸನ್ನಿಧಿಗೆ ಪೂಜೆ ಮಾಡಿಸ್ಕೊಂಡು ಬರ್ತೀನಮ್ಮ ಅಂತ ಹೇಳಿ ಅವರು ಕೂಡ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ಈ ವಿಧಾನದಲ್ಲಿ ಮಾಡಬೇಕಾಗತ್ತೆ. ಅಲ್ಲೇ ಕರ್ಪೂರ ಹಚ್ಚಿ ದೇವರಿಗೆ ಒಂದು ಸತಿ ತೋರಿಸಿ, ಅಂದರೆ ಎದುರುಗಡೆನೇ ದೇವ್ರ ಸನ್ನಿಧಿ ಇದೆ. ಸೊ ಆ ದೇವ್ರಿಗೆ ಹಾಗೆ ತೋರಿಸ್ಬಿಟ್ಟು, ಅದು ಕಲ್ಲಿನ ವ್ಯವಸ್ಥೆ ಇದೆ ಪಕ್ಕದಲ್ಲಿ, ಅಲ್ಲೇ ಹೋಗಿ ಹೊಡೆಯುವಂಥದ್ದು. 11 ಆಗಿರ್ಬೋದು, 22 ಆಗಿರ್ಬೋದು. ಸೊ ಈ ರೀತಿ ಹೊಡೆದು ನಮ್ಮ ಹರಕೆನ ತೀರಿಸೋದು. ಇನ್ನು ನಾವು ಅಲ್ಲಿ ಪೂಜೆ ಸಾಮಾನು ತೊಗೊಂಡಿದ್ವಲ್ಲ, ಅವ್ರ ಹತ್ರ ಬಂದು ಇನ್ನು ಕವರೆಲ್ಲ ಕೊಟ್ಟರು. ಪಾಪ ತುಂಬ ಫ್ರೆಂಡ್ಲಿ ನೇಚರ್, ಗೀತಾ ಅಂತ. ಐ ಥಿಂಕ್ ಸೊ ನೀವು ಮರ್ತಿದ್ದೀನಿ, ಗೀತಾ ಅನ್ಕೊತೀನಿ. ದೇವ್ರ ಸನ್ನಿಧಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು. ನೀವೇ ಕೇಳಿ. ಹೇಳಿ, ದೇವ್ರ ವಿಶೇಷದ ಬಗ್ಗೆ ಹೇಳಿ. ಅದೇ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಬಂದು ದೃಷ್ಟಿ ತೆಗೆಸ್ಕೊಂಡು ಅಲ್ಲಿಂದ ಬಂದು ಬೆಳಕು ತೋಡಿಸ್ಕೊಂಡ್ರೆ ನೀವು ಏನ್ ಅನ್ಕೋತಿರೋ ಅದೆಲ್ಲ ಆಗುತ್ತೆ. ಮತ್ತೆ ನೀವೇನ್ ಅರ್ಕೆ ಮಾಡ್ಕೋತಿರೋ ಮತ್ತೆ ಅದ್ರ ಬಗ್ಗೆ ಯಾವ ಕೆಲಸ ಆಗ್ಲಿ ಅಂತ ಫಸ್ಟ್ 2 ಬೆಳಕು ತೋಡಿದ್ರು. ಆ ಕೆಲಸ ಎಲ್ಲ ಆದ್ಮೇಲೆ 11, 21, 51 ಆತರ ಎಲ್ಲ ನಿಮ್ ಅರ್ಕೆ ತೀರಾದ್ಮೇಲೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಪೂಜೆ ಮಾಡಿಸ್ಕೊಂಡು ಸೀರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗುವಂತ. ಥ್ಯಾಂಕ್ ಯು. ಸೊ ಇನ್ನು ಆ ದೇವ್ರನ್ನ ಮಹಿಮೆ ಎಲ್ಲ ತಿಳ್ಕೊಂಡು ಇನ್ನು ಊಟ ಆಗಲೇ 12 ಗಂಟೆ ಆಗೋಗಿತ್ತು. ಸೊ ಹೊಟ್ಟೆ ಹಸಿತಿತ್ತು. ಹಾಗೆ ಒಂದು ಒಳ್ಳೆ ಊಟ ಮಾಡಿಕೊಂಡು ನಾನು ಚಪಾತಿ ತೊಗೊಂಡೆ, ಚಪಾತಿ ಊಟ. ಹಾಗೆ ಆಯುಷು ಇಡ್ಲಿ ತೊಗೊಂಡ್ಳು. ಸರಿ ನಾವು ಊಟ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಅಂತ ಲೈಕ್ ಮೆಸ್ ಥರ ಇತ್ತು, ಐಶ್ವರ್ಯ ಹೋಟೆಲ್ ಅಂತಲೂ ಏನೋ ಇತ್ತು. ತುಂಬ ಚೆನ್ನಾಗಿತ್ತು ಊಟ. ಇನ್ನು ಅಲ್ಲಿ ಊಟ ಮುಗಿಸ್ಕೊಂಡು ಫುಲ್ಲು ಬಿಸಿಲು, ತುಂಬ ಬಿಸಿಲಿತ್ತು. ಎಲ್ಲ ಊಷ್ಟಾಗಿ ಹೋಗ್ಬಿಟ್ಟಿದ್ವಿ ತುಂಬ ಬಿಸಿಲಿದ್ದಿದ್ದ ಕಾರಣ. ಸರಿ ಆಮೇಲೆ ತುಂಬ ಚೆನ್ನಾಗಿ ದರ್ಶನ ಆಯ್ತಲ್ಲ, ಅದೇ ಖುಷಿ ನಮಗೆ. ಇನ್ನು ಹೋಗ್ತಾ ಅಲ್ಲಿ ಒಂದು ಕೆರೆ ಥರ ಕೋಡಿ ಹರಿಯೋದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ನೋಡಿದ್ದು ಫುಲ್ಲು ಗ್ರೀನರಿ. ಏನೇನು ತೊಗೊಂಡಿದ್ಯಾ? ನಾನು ಒಂದು ಓಯೋ ತುಂಬ ಇಷ್ಟ. ಹಾಗೆ ಮೂಂಗ್ ದಾಲ್ ಮತ್ತು ದಾಲ್ ಫ್ರೈ. ಸಾಕಾ? ಅಯ್ಯೋ ಜಸ್ಟ್ ಮಿಸ್ಸು, ನಾಯಿ ಅಡ್ಡ ಉಂಟು. ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಕಬಾಳಮ್ಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೇಳು ಆಯುಷು, ಏನು ಹೇಳ್ಬೇಕಂತಿದ್ಯಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನು ಮಾಡಿ.
ಡೀಟೇಲ್ಸ್ ಇದೆ. ಸಾರಿ ಫಾರ್ ದಟ್. ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಸಪೋರ್ಟಿಂಗ್ and keep sharing. Thank you so much. Bye bye.